ಪ್ರಜ್ವಲ್ ವಿರುದ್ಧ ದೂರಿನ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಪ್ರಕರಣದ ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ಇದು. ಜಯನಗರದ ಮಹಿಳೆಯಿಂದ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ದಾಖಲಾಗಿದೆ. ಎಸ್ಐಟಿ ಹೆಸರು ಹೇಳಿ ಕೆಲ ಸಂತ್ರಸ್ತೆಯರಿಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ. ಪ್ರಜ್ವಲ್ ವಿರುದ್ಧ ದೂರಿನ ಆರೋಪಕ್ಕೆ ಸಿಗ್ತಾ ಇರುವಂತಹ ಮತ್ತೊಂದು ಟ್ವಿಸ್ಟ್ ಇದೆ. ಈ ಪ್ರಕರಣದ ತನಿಖೆ ಮಾಡ್ತಾ ಇರೋ ಎಸ್ಐಟಿ ವಿರುದ್ಧವೇ ಆರೋಪ ಕೇಳಿಬಂದಿದೆ. ಎಸ್ಐಟಿ ಹೆಸರು ಹೇಳಿ ಕೆಲ ಸಂತ್ರಸ್ತೆಯರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ. ಮಹಿಳೆಗೆ 3 ಅಪರಿಚಿತರಿಂದ ಬೆದರಿಕೆಯ ಕರೆ ಬಂದಿದೆ. ಪ್ರಜ್ವಲ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಹಾಯಕಿಗೆ ಬೆದರಿಕೆ ಹಾಕಲಾಗಿದೆ. ಕಳೆದ 4 ತಿಂಗಳಿಂದ ಪ್ರಜ್ವಲ್ ನಿವಾಸದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಹಾಯಕಿ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ಮಾಡಿಸುವಂತೆ ಆ ಮಹಿಳೆಗೆ ಬೆದರಿಕೆ ಹಾಕಲಾಗಿದೆ. ಪದೇ ಪದೇ ಕರೆ ಮಾಡಿ ಮಹಿಳೆಗೆ ಕಿರುಕುಳವನ್ನ ಕೊಡಲಾಗ್ತಾ ಇದೆ ಅಂತ ಮಹಿಳೆ ಆರೋಪ ಮಾಡಿದ್ದಾರೆ. ಎಸ್ಐಟಿ ಸದಸ್ಯ ನಾನು ಅಂತ ಹೇಳಿ ಮಹಿಳೆಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರಂತೆ. ಈ ಬೆದರಿಕೆಯ ಬಗ್ಗೆ ಸಂತ್ರಸ್ತೆ ದೂರಿನಲ್ಲಿ ವಿವರಿಸಿದ್ದಾರೆ. ಮೇ 3ರಿಂದ ನಿರಂತರವಾಗಿ ನನಗೆ ಕರೆ ಮಾಡಿ ದೂರನ್ನ ಕೊಡು ಅಂತ ಬೆದರಿಕೆ ಹಾಕಲಾಗ್ತಿದೆ ಅಂತ ಆ ಮಹಿಳೆ ದೂರಿನಲ್ಲಿ ವಿವರಿಸಿದ್ದಾರೆ. ಎಸ್ಐಟಿ ಅಧಿಕಾರಿ ಅಂತ ಹೇಳಿ ಆ ಮಹಿಳೆಗೆ ಕರೆ ಮಾಡ್ತಾ ಇರುವಂತಹ ಅಧಿಕಾರಿ ಸಂಸದ ಪ್ರಜ್ವಲ್ ವಿರುದ್ಧ ದೂರು ದಾಖಲಿಸುವಂತೆ ಬೆದರಿಕೆ ಹಾಕಲಾಗ್ತಾ ಇದೆ. ದೂರು ಕೊಟ್ಟಿಲ್ಲ ಅಂದ್ರೆ ಸುಳ್ಳು ಕೇಸನ್ನ ಫಿಟ್ ಮಾಡ್ತೀನಿ ಅಂತ ಆ ಮಹಿಳೆಗೆ ಹೆದರಿಸೋ ಕೆಲಸ ಮಾಡ್ತಿದ್ದಾರೆ. ಎಸ್ಐಟಿ ಅಧಿಕಾರಿ ಅಂತ ಹೇಳಿ ಮಹಿಳೆಗೆ ಅಧಿಕಾರಿಯೊಬ್ರು ಕರೆ ಮಾಡ್ತಿದ್ದಾರೆ. ನಿನ್ನ ಪತ್ನಿಗೆ ಹೇಳಿ ದೂರು ಕೊಡಿಸು ಅಂತ ಪತಿಗೂ ಕೂಡ ಬೆದರಿಕೆ ಹಾಕ್ತಿದ್ದಾರೆ. ದೂರು ಕೊಟ್ಟಿಲ್ಲ ಅಂದ್ರೆ ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ಹಾಸನದ ಮನೆ ಬಳಿ ತೆರಳಿ ಮಹಿಳೆಯ ಪತಿಗೆ ವಾರ್ನಿಂಗ್ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ನೆಪದಲ್ಲಿ ಮಹಿಳೆಗೆ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿಬಂದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಆ ಮಹಿಳೆಯ ದೂರಿನ ಪತ್ರ ಲಭ್ಯ ಆಗಿದೆ. ಎಸ್ಐಟಿ ಅಧಿಕಾರಿಗಳ ನೆಪದಲ್ಲಿ ಮಹಿಳೆಗೆ ಬೆದರಿಕೆ ಹಾಕಲಾಗಿದೆ ಅಂತ ಆಕೆ ದೂರಿನಲ್ಲಿ ವಿವರಿಸಿದ್ದಾರೆ. ಆ ದೂರಿನ ಪ್ರತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ರಕ್ಷಣೆ ಕೋರಿ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ ಮಹಿಳೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದ ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ಮೇಲೆ ಮಹಿಳೆಯೊಬ್ಬರು ಆರೋಪ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿ ತಾನು ಅಂತ ಹೇಳಿಕೊಂಡು ದೂರು ದಾಖಲಿಸುವಂತ ಆ ಮಹಿಳೆಗೆ ಕಿರುಕುಳ ಕೊಡ್ತಿದ್ದಾರಂತೆ. ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಇದರ ಬಗ್ಗೆ? ಆ ಮಹಿಳೆ ದೂರಿನಲ್ಲಿ ಏನಂತ ವಿವರಿಸಿದ್ದಾರೆ? ಖಂಡಿತ ಶ್ವೇತಾ, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಈಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಆದ ನಂತರ ಎಸ್ಐಟಿ ರಚನೆ ಆಗುತ್ತೆ. ಎಸ್ಐಟಿ ರಚನೆ ಮಾಡಿ ಎಸ್ಐಟಿ ಒಂದ್ ಕಡೆ ತನಿಖೆ ನಡೆಸ್ತಾ ಇರೋ ಸಂದರ್ಭದಲ್ಲಿ ಈಗ ಎಸ್ಐಟಿ ಮೇಲೆ ಗುರುತರ ಆರೋಪ ಕೇಳಿಬಂದಿರ್ತಕ್ಕಂಥದ್ದು. ಎಸ್ಐಟಿ ಅಧಿಕಾರಿಗಳ ಹೆಸರಲ್ಲಿ ಆ ಮನೆಯಲ್ಲಿ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಹಿಳೆ ಸಹಾಯಕಿ ಏನಿದ್ದಾಳೆ ಆಕೆ 11 ಗಂಟೆಯಿಂದ 5 ಗಂಟೆವರೆಗೂ ಸಹ ಕೆಲಸ ಮಾಡ್ತಾ ಇದ್ಲು. ಕಳೆದ 4 ತಿಂಗಳಿಂದ ಕೆಲಸ ಮಾಡ್ತಾ ಇದ್ಲು. ಆ ಸಹಾಯಕಿಗೆ ಸಹ ಕೆಲವರು ಫೋನ್ ಮಾಡಿ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಸಹ ಆಕೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ಆ ದೂರಿನಲ್ಲಿ ಏನ್ ಹೇಳ್ತಾರೆ, ಆ ಪತ್ರದಲ್ಲಿ ಏನಿದೆ ಅಂದ್ರೆ, ಮಹಿಳೆಗೆ ಮನೆ ಬಳಿ ಹೋದಂತಹ ನಾವು ಎಸ್ಐಟಿ ಅಧಿಕಾರಿಗಳು ಅಂತ ಹೇಳ್ಕೊಂಡು 3 ಮಂದಿ ಅಪರಿಚಿತರು ಏಕಾಏಕಿ ಮನೆ ಬಳಿ ಹೋಗ್ತಾರೆ. ಅವರ ಗಂಡನನ್ನ ಮಾತಾಡಿಸ್ತಾರೆ. ಮತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ಕೊಡುವಂತೆ ಸಹ ಸಾಕಷ್ಟು ರೀತಿಯಲ್ಲಿ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ಆ ಮಹಿಳೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಆ ಫೋನ್ ನಂಬರ್ ಕೂಡ 91642222 ಇಂದ ಸ್ಟಾರ್ಟ್ ಆಗತಕ್ಕಂಥ ನಂಬರ್ ನಿಂದ ಕರೆ ಮಾಡ್ತಾ ಇದ್ದಾರೆ. ಮೇ 3ರಿಂದ ನಿರಂತರವಾಗಿ ಕರೆ ಮಾಡಿ ಬೆದರಿಕೆ ಆಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ವಿರುದ್ಧ ದೂರನ್ನ ಕೊಡಿ, ನಾವು ಎಸ್ಐಟಿ ಅಧಿಕಾರಿಗಳು ಅಂತ ಹೇಳಿ ಮನೆ ಬಳಿ ಹೋಗಿ ಸಹ ಸಾಕಷ್ಟು ಬಾರಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಆ ದೂರಿನಲ್ಲಿ ತಿಳಿಸಿರ್ತಕ್ಕಂಥದ್ದು. ಮತ್ತೊಂದೆಡೆ ನೀವು ದೂರು ಕೊಡದೇ ಇದ್ರಲ್ಲೇ ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿ ಫಿಟ್ ಮಾಡಿ ಒಳಗಡೆ ಕಳಿಸ್ತೀವಿ ಅಂತ ಹೇಳಿ ಆ ದೂರಿನಲ್ಲಿ ಸಹ ತಿಳಿಸಿದ್ದಾರೆ. ಮುಖ್ಯವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಆಕೆ ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಲದೆ ನಮ್ಗೆ ಇದರಿಂದ ರಕ್ಷಣೆ ಕೊಡಿ, ನಮ್ಮ ಮನೆ ಬಳಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ನಾವು ಹಾಸನದಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ನಮಗೆ ರಕ್ಷಣೆ ಬೇಕು ಅಂತ ಹೇಳಿ ಆ ದೂರಿನಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಏನಿದೆ, ಡಿಜಿ ಮತ್ತೆ ಐಜಿಪಿ ಆಗಿರ್ತಕ್ಕಂಥ ಅಲೋಕ್ ಮೋಹನ್ಗೆ ಆ ಪತ್ರವನ್ನ ರವಾನೆ ಮಾಡಿ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆಸಿ ವರದಿ ಕೂಡ ಕೇಳಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಸುಳ್ಳು ಕೇಸ್ ಹಾಕೋದಕ್ಕೆ ಎಸ್ಐಟಿ ಟೀಮ್ ನಿಂದ ಯಾರಾದ್ರೂ ಹೋಗಿದ್ರ ಅಥವಾ ಎಸ್ಐಟಿ ಹೆಸರಲ್ಲಿ ಯಾರಾದ್ರೂ ಈ ತರ ಮಾಡ್ತಾ ಇದಾರ ಅನ್ನೋ ಆರೋಪ ಸಹ ಕೇಳಿ ಬಂದಿರ್ತಕ್ಕಂಥದ್ದು. ಈಗ ಡಿಜಿ
ಏನು ಸತ್ಯಾಸತ್ಯತೆ ತಿಳಿಯೋದಕ್ಕೆ ತನಿಖೆ ನಡೆಸಿ ವರದಿಯನ್ನ ಕೊಡಬೇಕಿದೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ. ಶ್ವೇತಾ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.